ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇನ್ನು ಸಿಐಡಿ ವಿಚಾರಣೆಯಲ್ಲಿ ಶಾಸಕ ಭೈರತಿ ಬಸವರಾಜ್ ಸುಸ್ತಾಗಿದ್ದಾರೆ ಎನ್ನುವಂತ ಮಾಹಿತಿ. ಮುಂದಿನ ಶನಿವಾರದವರೆಗೂ ಕೂಡ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. 7 ದಿನಗಳ ಕಾಲ ಸಿಐಡಿ ವಿಚಾರಣೆಯನ್ನ ಭೈರತಿ ಬಸವರಾಜು ಎದುರಿಸಬೇಕು. ಬೆಕ್ಲೂರು ಶಿವ ಕೊಲೆಗೆ ನಿಖರ ಕಾರಣಗಳನ್ನ ಕೆದಕುವಂತಹ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. A1 ಜಗ್ಗಾ ಹಾಗೆ ಭೈರತಿ ಬಸವರಾಜು ನಡುವಿನ ರಿಯಲ್ ಎಸ್ಟೇಟ್ ವ್ಯವಹಾರ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಮಾಡಲಾಗ್ತಾ ಇದೆ. ನಿಮ್ಮಿಬ್ಬರ ವ್ಯವಹಾರಕ್ಕೆ ಅಡ್ಡ ಬಂದಿದ್ದಕ್ಕೆ ಕೊಲೆ ಮಾಡಲಾಯ್ತಾ? ಜಗ್ಗನ ಜೊತೆ ಭೈರತಿ ಬಸವರಾಜ್ ನಿರಂತರ ಸಂಪರ್ಕಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ಬಳಿ, ಸಿಐಡಿ ಅಧಿಕಾರಿಗಳ ಬಳಿ ಟೆಕ್ನಿಕಲ್ ಎವಿಡೆನ್ಸ್ಗಳಿದ್ದಾವೆ, ಸಾಂದರ್ಭಿಕ ಎವಿಡೆನ್ಸ್ಗಳಿದ್ದಾವೆ, ಫೋಟೋ ವಿಡಿಯೋ ಸಾಕ್ಷಿಗಳಿದ್ದಾವೆ. ಕೊಲೆಗೂ ಮುನ್ನ ಕರೆ ಮಾಡಿರುವುದಕ್ಕೆ ದಾಖಲೆಗಳಿದ್ದಾವೆ. ಹಲವಾರು ಕಡೆ ನೀವು ಹಾಗೆ ಜಗ್ಗಾ ಒಟ್ಟಿಗೆ ಕಾಣಿಸ್ಕೊಂಡಿದ್ದೀರಿ. ಭೂಮಾಫಿಯಾ ವ್ಯವಹಾರಗಳಿಗೆ ಉತ್ತರ ನೀಡಿ ಅಂತ ಹೇಳಿ 10 ಹಲವು ಪ್ರಶ್ನೆಗಳನ್ನ ಭೈರತಿ ಬಸವರಾಜು ಅವರ ಮುಂದೆ ಇಡ್ಲಾಗ್ತಾ ಇದೆ. ಆದ್ರೆ ಭೈರತಿ ಬಸವರಾಜು ಅವ್ರು ಹೇಳ್ತಾ ಇರೋದು ಒಂದೇ ಅಂತೆ, ನನಗೇನೂ ಗೊತ್ತಿಲ್ಲ ಅನ್ನುವಂಥ ಉತ್ತರವನ್ನ ಭೈರತಿ ಬಸವರಾಜು ಸಿಐಡಿ ಅಧಿಕಾರಿಗಳ ಮುಂದೆ ನೀಡ್ತಿದ್ದಾರೆ. ಇದು ಸಿಐಡಿ ಮೂಲಗಳಿಂದ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಮುಂದಿನ ಶನಿವಾರದವರೆಗೂ ಕೂಡ ಭೈರತಿ ಬಸವರಾಜು ಅವರು ಸಿಐಡಿ ಕಸ್ಟಡಿಯಲ್ಲೇ ಇರಲಿದ್ದಾರೆ. 7 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿರುವಂತಹ ಸಿಐಡಿ ಬೆಕ್ಲೂರು ಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಆರೋಪಿ ಜಗ್ಗನ ಜೊತೆಗೆ ಭೈರತಿ ಬಸವರಾಜ್ ಅವರ ಕನೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ತೀವ್ರ ತನಿಖೆಗೆ ಒಳಪಡಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.